ಹೇ ಎವ್ರಿವನ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಇವತ್ತು ನಮ್ಮ ಮೈಸೂರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಅದೇ ಇಂಡಿಯಾಸ್ ಫಸ್ಟ್ ಕ್ಯಾಟ್ ಮ್ಯೂಸಿಯಂ, ಜಿನ್ಮನ್ ಕ್ಯಾಟ್ ವರ್ಲ್ಡ್. You'll find this museum on the Mysuru-Ooty highway, just a short ride from the city. So finally, I've reached the place. ಹೊರಗಡೆಯಿಂದ ನೋಡಿದ್ರೆ it looks quite different. ಬನ್ನಿ, let's go inside and find out. ಇಲ್ಲಿ ಎಂಟ್ರಿ ಫೀಸ್ ಬಂದು 100 rupees per adult and 70 for kids. For cat lovers, ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ there is a separate slot for short petting ಮತ್ತೆ ಫೋಟೋಸ್ಗೆ ಅಂತ. ಈಗ ಟೈಮ್ ಬಂದು 10:45. ಆಲ್ರೆಡಿ ಸ್ವಲ್ಪ ಜನ ಬಂದಿದ್ದಾರೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಟಿಕೆಟ್ ತಗೊಂಡಾಯ್ತು, ವಿಲ್ ಹೆಡ್ ಇನ್ಸೈಡ್. ಸೀರಿಯಸ್ಲಿ ಕ್ಯಾಟ್ಗೆ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂದರೆ ಓ ಮೈ ಗಾಡ್. ಬ್ರಿಡ್ಜಸ್, ಸ್ಟೆಪ್ಸ್, ಟನಲ್ ಆ್ಯಂಡ್ ಕಾಸಿ ಸ್ಪೇಸ್. ಲಿಟ್ರಲಿ ಇದೊಂದು ಕ್ಯಾಟ್ ಕಿಂಗ್ಡಮ್ ಥರನೇ ಇದೆ. ಸ್ವಲ್ಪ ಮುಂದೆ ಬಂದಾಗ ಒನ್ ಥಿಂಗ್ ದಟ್ ರಿಯಲಿ ಕಾಟ್ ಮೈ ಅಟೆನ್ಷನ್ ವಾಸ್ ದಿಸ್ ಕಾರ್ಟೂನ್ ಸೆಕ್ಷನ್. ಟಾಮ್ ಆ್ಯಂಡ್ ಜೆರಿ, ಡೋರೆಮಾನ್, ಆಗಿ ಮತ್ತು ಹಲವಾರು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇಟ್ಟಿದ್ದಾರೆ ಅಂತ ನಾ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆಲ್ಸೋ ಇಲ್ಲಿ ಪ್ರತಿ ಕ್ಯಾಟ್ ಬ್ರೀಡ್ ಬಗ್ಗೆ ಅದರ ಒರಿಜಿನ್, ನೇಚರ್, ಟೆಂಪರ್ಮೆಂಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒನ್ ಥಿಂಗ್ ಐ ರಿಯಲಿ ಲೈಕ್ಡ್ ಅಬೌಟ್ ದಿಸ್ ಮ್ಯೂಸಿಯಂ, ಯಾಕಂದರೆ ಇಲ್ಲಿ ಕ್ಯಾಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡಿದ್ದಾರೆ. ಲೈಕ್ ಅದರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಕ್ಯಾಟ್ಸ್ ಥ್ರೂ ದೇರ್ ಬಾಡಿ ಲ್ಯಾಂಗ್ವೇಜ್ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ, ಆ್ಯಂಡ್ ಆಲ್ಸೋ ದೇರ್ ಟೇಲ್ ಮೂಮೆಂಟ್ಸ್ ಅಂದರೆ ಏನು ಮೀನಿಂಗ್ ಕೊಡುತ್ತೆ. ಸೊ ಇದೇ ಥರ ದೇ ಹ್ಯಾವ್ ಲಾಟ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಟ್ಸ್. You can also experience one thing that really caught my attention as well, was this human vision versus cat vision section. Also, they have decorated the walls with amazing cat paintings. Prati paintings kuda unique agide and it makes the place even more special. So finally real cats nodak bande. ಇಷ್ಟೊತ್ತು ಕ್ಯಾಟ್ಸ್ ಬಗ್ಗೆ ಓದಿದ್ವಿ, ಫ್ಯಾಕ್ಟ್ಸ್ ತಿಳ್ಕೊಂಡ್ವಿ, ಫೋಟೋಸ್ ಕೂಡ ನೋಡಿದ್ವಿ. ಆದರೆ ಇವಾಗ ಡಿಫ್ರೆಂಟ್ ಬ್ರೀಡ್ಸ್ ಆಫ್ ಕ್ಯಾಟ್ಸ್ನ ನೋಡೋಣ ಬನ್ನಿ. ಒನ್ ಥಿಂಗ್ ಐ ಹ್ಯಾವ್ ಟು ಅಪ್ರಿಷಿಯೇಟ್ ದ ಸ್ಟಾಫ್ಸ್ ಹಿಯರ್, ಯಾಕಂದರೆ ಪ್ಲೇಸ್ನ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ದ ಕ್ಯಾಟ್ಸ್ ಲುಕ್ ವೆರಿ ಹೆಲ್ದಿ. ಬನ್ನಿ ಸ್ಟಾಫ್ಸ್ ಜೊತೆ ಮಾತಾಡಿ ಬೆಕ್ಕಳ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಯ್, ಇದು ಸಂಕ್ರಾಂತಿ ಹಬ್ಬದಿಂದ ಓಪನ್ ಆಯಿತು. ಇಲ್ಲಿ ಬಂದಮೇಲೆ ಕ್ಯಾಟ್ದು ತುಂಬ ಅನುಭವ ಕೊಟ್ಟವು. ಬಟ್ ಹೇಗೆ ನೋಡಬೇಕು, ಹೇಗೆ ಕೇರ್ ಮಾಡಬೇಕು ತುಂಬ ಆಸೆ ಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಇಷ್ಟ ಆಯಿತು. ಮತ್ತು ನಮ್ಮ ಸರಸ್ ಸಾರು ಮತ್ತು ಅವ್ರ ಮಿಸ್ಸಸ್ಗೆ ತುಂಬ ಕ್ಯಾಟ್ ಬಗ್ಗೆ ಅಂದರೆ ತುಂಬ ಇಷ್ಟ. ಅವ್ರ ಮನೇಲಿ ಒಂದು ಖೋಖೋ ಅಂತ ಇತ್ತು, ಅವ್ರದ್ದು ಇದಾದ್ಮೇಲೆ ಈಗ ನೆನಪಾಗಿ ಇದನ್ನ ಮ್ಯೂಸಿಯಂ ಅಂತ ಓಪನ್ ಮಾಡಿ ಕ್ಯಾಟ್ಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಮೇಡಮ್. ಹೌದಾ? ಅವು ಊಟ ಮಾಡ್ತವ, ಏನು ಮಾಡ್ತವೆ, ತುಂಬ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋಷ್ಟು ಇದಿದೆ ಇಲ್ಲಿ. ಯಾವ ಥರ ಕ್ಯಾಟ್ಗಳಿದೆ ಅಂತ ನಮ್ಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಓಪನ್ ಆಗಿ ನಮ್ಗೆ ಭಾರಿ ಖುಷಿ ಆಗಿದೆ. ಇಲ್ಲೇ ಬ್ರೀಡ್ಗಳೆಲ್ಲ ಹಾಕಿದ್ದಾರೆ. ಇಲ್ಲಿ ಎಷ್ಟು ಕ್ಯಾಟ್ಸ್ಗಳಿದೆ ಅಷ್ಟೂ ಕೂಡ ಇಲ್ಲಿದೆ ಕ್ಯಾಟ್ಗಳು. ಮತ್ತೆ 15 ಬ್ರೀಡ್ಸ್ಗಳಿದೆ, 5 ಇಂಡಿಯನ್ ಕ್ಯಾಟ್ಸ್ಗಳಿದೆ. ಅವೇನು ಫೈಟ್ ಗೀಟ್ ಏನೋ ಫೈಟ್ ಮಾಡ್ತೇವೆ, ಫೈಟ್ ಆಗಿದೆ ಫ್ರೆಂಡ್ಲಿಯಾಗಿ ಎಲ್ಲನೂ. ಅಷ್ಟೊಂದು ಏಟ್ ಮಾಡ್ಕೊಳ್ಳೋದು ಅಂತ ಏನಿಲ್ಲ, ಫುಲ್ ಎಲ್ಲ ಫ್ರೆಂಡ್ಲಿಯಾಗಿ ಇರ್ತದೆ ಮ್ಯಾಮ್. ಬನ್ನಿ ಒಂದ್ಸಲ ನೀವು ವಿಸಿಟ್ ಮಾಡಿ ನೋಡಿ, ಮಕ್ಕಳನ್ನ ಕರ್ಕೊಬನ್ನಿ, ತುಂಬ ಇಷ್ಟ ಆಗುತ್ತೆ ಮಕ್ಕಳನ್ನು ಕೂಡ. ಆ ಮಕ್ಕಳು ಇನ್ನೂ ತಿಳ್ಕೊಳ್ಳೋದು ಇನ್ನೂ ಜಾಸ್ತಿ ಇರುತ್ತೆ. ಒಂದ್ಸತಿ ಬನ್ನಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಪರ್ಸ್ನಲಿ ಹೇಳಬೇಕಂದ್ರೆ ಐ ವಾಸ್ ಎಕ್ಸ್ಪೆಕ್ಟೆಡ್ ವೇ ಮೋರ್ ಫಾರ್ 100 rupees, ಬಟ್ ಇಟ್ಸ್ ಫೈನ್. ಇನ್ ಕೇಸ್ ಮೈಸೂರು ಕಡೆ ಬಂದಾಗ ಅಥವಾ ಊಟಿ ರೂಟ್ನಲ್ಲಿ ಹೋಗ್ತಾ ಇದ್ರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ನೋಡಿ. ಆಲ್ ರೈಟ್ ದೆನ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ಯು ಎಂಜಾಯ್ ಸೀಯಿಂಗ್ ಇಂಡಿಯಾಸ್ ಫಸ್ಟ್ ಕ್ಯಾಟ್ ಮ್ಯೂಸಿಯಂ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. See you in the next vlog. Until then, bye bye.